ಮಹಿಳಾ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಅಂಗಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ರಾಹುಲ್ ಗಾಂಧಿಗೆ, ಮಹಿಳಾ ವಿರೋಧಿ ಸೋನಿಯಾ ಗಾಂಧಿಗೆ, ಮಹಿಳಾ ವಿರೋಧಿ ಪ್ರಿಯಾಂಕಾ ಗಾಂಧಿಗೆ, ಮಹಿಳಾ ವಿರೋಧಿ ಮಲ್ಲಿಕಾರ್ಜುನ್ ಖರ್ಗೆಗೆ, ಮಹಿಳಾ ವಿರೋಧಿ ಡಿಕೆ ಶಿವಕುಮಾರ್ಗೆ, ಮಹಿಳಾ ವಿರೋಧಿ ಸಿದ್ದರಾಮಯ್ಯಗೆ ಧಿಕ್ಕಾರ 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 ಧಿಕ್ಕಾರ. ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ರಾಹುಲ್ ಗಾಂಧಿಗೆ, ಮಹಿಳಾ ವಿರೋಧಿ ರಾಹುಲ್ ಗಾಂಧಿಗೆ, ಮಹಿಳಾ ವಿರೋಧಿ ಮಲ್ಲಿಕಾರ್ಜುನ್ ಖರ್ಗೆಗೆ, ಮಹಿಳಾ ವಿರೋಧಿ ಪ್ರಿಯಾಂಕಾ ಖರ್ಗೆಗೆ, ಮಹಿಳಾ ವಿರೋಧಿ ಸಿದ್ದರಾಮಯ್ಯಗೆ, ಮಹಿಳಾ ವಿರೋಧಿ ಡಿಕೆ ಶಿವಕುಮಾರ್ಗೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಇಂಡಿಯಾ ಒಕ್ಕೂಟಕ್ಕೆ, ಮಹಿಳಾ ವಿರೋಧಿ ಇಂಡಿಯಾ ಒಕ್ಕೂಟಕ್ಕೆ, ಮಹಿಳಾ ವಿರೋಧಿ ಇಂಡಿಯಾ ಒಕ್ಕೂಟಕ್ಕೆ ಕಷ್ಟವನ್ನು ಗೆಲ್ಲುತ್ತೇವೆ, ಕಷ್ಟವನ್ನು ಗೆಲ್ಲುತ್ತೇವೆ, ಕಷ್ಟವನ್ನು ಗೆಲ್ಲುತ್ತೇವೆ. ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ. ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ ಹೇಳಿದ್ದೇನು ಮಾಡಿದ್ದೇನು, ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ ಹೇಳಿದ್ದೇನು ಮಾಡಿದ್ದೇನೆ. ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ, ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ, ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ, ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ. बोलो भारत माता की. ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಮಹಿಳಾ ಮೀಸಲಾತಿ, ಮಹಿಳಾ ಮೀಸಲಾತಿ ಬೇಕೇ ಬೇಕು, ಬೇಕೇ ಬೇಕು. ಅಲ್ಲೋ ಮಿಸ್ಟರ್ ಸಿದ್ದರಾಮಯ್ಯ, ಅಲ್ಲೋ ಮಿಸ್ಟರ್ ರಾಹುಲ್ ಗಾಂಧಿ, ಅಲ್ಲೋ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಬೇಕೇ ಬೇಕು, ಬೇಕೇ ಬೇಕು. ಘೋಷಣೆ ಮಾಡಿದ್ರು. ಅದನ್ನ ಇವತ್ತು ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಅದನ್ನ ಮೀಸಲಾತಿಯಿಂದ ಬೇಡ ಅಂತ ಹೇಳಿ ಅವರು ಬಿಲ್ ಅನ್ನ ಅವರು ಫೈಲ್ ಮಾಡಿದ್ರು. ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಒಂದು ಹೆಣ್ಮಗು, ಪ್ರಿಯಾಂಕಾ ಗಾಂಧಿ ಅವರೇ ನಾವು ನಿಮ್ಮನ್ನ ಕೇಳ್ತಾ ಇದ್ದೀವಿ, ಯಾಕೆ ಹೆಣ್ಮಕ್ಳಿಗೆ ಮೀಸಲಾತಿನ ಬೇಡ ಅಂದ್ರೆ ನಮ್ಮಿಂದ ನಿಮ್ಗೆ ಇರ್ತಕ್ಕಂಥ ಹೆಣ್ಮಕ್ಳು ಯಾರು ಆ ಒಂದು ದುಷ್ಟ ನೀತಿ ಇಲ್ಲದೆ ಇರ್ತಕ್ಕಂಥ ಹೆಣ್ಮಗು ನೀವು ಇವತ್ತು ನಮಗೆ 33% ರಿಸರ್ವೇಶನ್ ಅನ್ನ ಕೊಡ್ತಾರೆ. ನಾವು ಹಳ್ಳಿಗಳಲ್ಲಿ ಎಲೆಕ್ಷನ್ ನಿಲ್ಬಹುದು, ತಾಲೂಕ್ ಪಂಚಾಯಿತಿಗಳು, ವಿಧಾನಸಭೆ ಮತ್ತು ಲೋಕಸಭೆಗೆ ನಾವು ನಿಲ್ಬಹುದು ಅನ್ನೋಂತ ಒಂದು ಆಸನ ಇಟ್ಕೊಂಡಿದ್ವಿ. ಇವತ್ತು ತಾವು ಅದನ್ನ ಕಿತ್ಕೊಂಡ್ಬಿಟ್ಟೆ. ನೀವು ಮಾತ್ರ ಕುಟುಂಬದವರು ರಾಜಕಾರಣ ಮಾಡ್ಬೋದು, ತಾವು ತಮ್ಮ ತಾಯಿಯವರೆಲ್ಲನೂ ಇವತ್ತು ಹೆಣ್ಣು ಮಕ್ಕಳಲ್ಲ, ನೀವು ರಾಜಕೀಯ ಮಾಡ್ತಾ ಇಲ್ವಾ? ನೀವು ಪಾರ್ಲಿಮೆಂಟ್ ಅಲ್ಲಿ ನೀವೇ ಇರ್ಬೇಕು, ಎಲ್ಲ ಕಡೆ ನೀವೇ ಇರ್ಬೇಕು. ಆದ್ರೆ ನಾವು ಮಾತ್ರ ಮೀಸಲಾತಿಗೆ ಅರ್ಹರಲ್ವಾ? ಇವತ್ತು ಪ್ರತಿಯೊಂದು ಹೆಣ್ಣು ಮಗನು ಹಸು ಸಾಕಾಗ್ತಾಯಿಂದ ಹಿಡಿದು ಮಕ್ಕಳ ಸಾಕೋವರೆಗೆ ಇವತ್ತೊಂದು ಶಾಲೆಯಲ್ಲಿ ಟೀಚರ್ ಆಗ್ಬೋದು, ಒಂದು ರಾಜಕೀಯದ ಜೀವನದಲ್ಲಿ ಆಗ್ಬೋದು, ಪ್ರತಿಯೊಂದರಲ್ಲೂ ದುಡಿಮೆಯಲ್ಲಿ ಆಗ್ಬೋದು, ಇವತ್ತು ಒಂದು ರೈತ ಮಹಿಳೆ ಆಗ್ಬೋದು, ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಇವತ್ತೆಲ್ಲ ದುಡಿತಾ ಇರ್ತಕ್ಕಂಥವ್ರು ಈ ದೇಶದಲ್ಲಿ ಹೆಣ್ಣುಮಕ್ಕಳು. ನೀವು ಹೆಣ್ಣುಮಕ್ಕಳ ಬಗ್ಗೆನೇ ನಿಮ್ಗೆ ಅಭಿಮಾನ ಇಲ್ವಾ? ಇವತ್ತು ದೇಶ ಕಟ್ಟಂತವ್ರು ಹೆಣ್ಣುಮಕ್ಕಳು. ನಮ್ಮ
ಆದಂತಹ ನರೇಂದ್ರ ಮೋದಿಜಿ ಅವರು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಕೊಟ್ಟು ಇವತ್ತು ಜನಧನ ಖಾತೆಯನ್ನು ಕೊಟ್ಟು ಇವತ್ತು ವಿಶ್ವಕರ್ಮ ಯೋಜನೆ ಅಡಿ ಇವತ್ತು ಎಲ್ಲಾ ಹೆಣ್ಣು ಮಕ್ಕಳು ಅಬಲೆಯರೆಲ್ಲ ಸಬಲೆಯರಾಗಬೇಕು ಅಂತ ಹೇಳಿ ಅವರಿಗೆ ಸುಮಾರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ 65,000 ಮಿಷನ್ಗಳನ್ನು ಕೊಟ್ಟು ಇವತ್ತು ಮುದ್ರಾ ಯೋಜನೆಯಲ್ಲಿ ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಲೋನ್ ತಗೊಂಡು ಇವತ್ತು ಉದ್ದಿಮೆದಾರರಾಗಿದ್ದಾರೆ. ಇವತ್ತು ಅದಕ್ಕೆಲ್ಲದಕ್ಕೂ ಕಾರಣ ನಮ್ಮ ನರೇಂದ್ರ ಮೋದಿಜಿ ಅವರು. ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ನಿಮ್ಗೆ ಮೀಸಲಾತಿ ಕೊಡೋದಕ್ಕೆ ಏನು ತೊಂದರೆ ಆಗಿದೆ? ಹೆಣ್ಣು ಮಕ್ಕಳಿಂದ ನಿಮ್ಗೆ ಏನ್ ತೊಂದರೆ ಆಗಿದೆ? ಹಳ್ಳಿಯಿಂದ ಡೆಲ್ಲಿವರೆಗೂ ಇವತ್ತು ಹೆಣ್ಣು ಮಕ್ಕಳು ರಾಜಕಾರಣದಲ್ಲಿ ಭಾಗವಹಿಸಿ ಇವತ್ತು ಅವರು ಈ ಭಾರತ ದೇಶದಲ್ಲಿ ಒಂದು ಹೆಮ್ಮೆಯ ಹೆಣ್ಣು ಮಗು ಅನ್ಸ್ಕೊಂತಾರೆ ಅನ್ನೋ ಭಯ ನಿಮಗೆ ಬಂದಿದೆ. ಅದಕ್ಕಾಗಿ ನೀವು ಇವತ್ತು ಮೀಸಲಾತಿಯನ್ನ ಕ್ಯಾನ್ಸಲ್ ಮಾಡಿದ್ದೀರಾ. ಇವತ್ತು ನಾವು ಏನೇ ಆಗ್ಲಿ ಹೋರಾಟ ಮಾಡೇ ಮಾಡ್ತೀವಿ. ನಮ್ಗೆ 33% ರಿಸರ್ವೇಶನ್ ಬರಬೇಕು, ಅದನ್ನ ನಾವು ಪಡಿತೀವಿ. ನೀವು ನಿಮ್ಮ ಕುಟುಂಬ ರಾಜಕಾರಣ ಮಾಡ್ತೀರಾ. ನಮ್ಮ ನರೇಂದ್ರ ಮೋದಿಜಿ ಅವರು ಪ್ರತಿಯೊಂದು ಹೆಣ್ಣು ಮಗುನು ಆ ಕುಟುಂಬಸ್ಥರಾಗಿ ನೋಡಿ ಇವತ್ತು ಪ್ರತಿಯೊಂದು ಅನುಕೂಲನ ಅವರಿಗೆ ಮಾಡಿಕೊಟ್ಟಿದ್ದಾರೆ. ಅದನ್ನ ನೀವು ಇವತ್ತು ಬೇರೆ ಮಾಡಬೇಕು. ಅದನ್ನ ಇವತ್ತು ಹೆಣ್ಮಕ್ಳಿಗೂ ಗೌರವಿಸ್ತಾ ನಾನು ಮಾಡ್ತೀನಿ. ಮಹಿಳೆ ಅಂದ್ರೆ ನಮ್ಮ ಪ್ರಧಾನಮಂತ್ರಿಯವರು ಹೊಂದಿಸಿರುವ ಈ ಅಮೆಂಡ್ಮೆಂಟ್ ನಾರಿ ಶಕ್ತಿ ವಂದನ್ ಅಂದ್ರೆ ಮಹಿಳೆ ಶಕ್ತಿ, ವಂದನ್ ಅಂದ್ರೆ ಮಹಿಳೆಗೆ ಗೌರವ ಸಲ್ಲಿಸ್ತಿರೋದು. ನಮ್ಮ ಪ್ರಧಾನಮಂತ್ರಿಯವರು ಯೋಚನೆ ಮಾಡಿದಂಗೆ ಹೆಣ್ಮಕ್ಳ ಬಗ್ಗೆ ಇಲ್ಲಿವರೆಗೂ ಯಾರಿಗೂ ಯೋಚನೆ ಮಾಡಿರಲಿಲ್ಲ. 1996 ದೇವೇಗೌಡರ ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಕೂಡ ಈ ಅಮೆಂಡ್ಮೆಂಟ್ ನ ಪಾಸ್ ಮಾಡಿದಾಗ ಕಾಂಗ್ರೆಸ್ ಸರ್ಕಾರನೇ ಪಾರ್ಲಿಮೆಂಟ್ ಅಲ್ಲಿ ಇದನ್ನ ಧಿಕ್ಕರಿಸಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಮಹಿಳೆ ಅಮೆಂಡ್ಮೆಂಟ್ಸ್ ಪಾಸ್ ಮಾಡುವಾಗೆಲ್ಲಾನು ಕಾಂಗ್ರೆಸ್ ಸರ್ಕಾರ ಮತ್ತೆ ಆ ಸರ್ಕಾರನ ಬೆಂಬಲಿಸಿರ್ತಕ್ಕಂಥ ಎಡಿಎಂಕೆ, ಎಇಪಿ ಈ ಪಕ್ಷಗಳು ಯಾವಾಗ್ಲೂ ವಿರೋಧ ಮಾಡ್ತಾನೆ ಬಂದಿದೆ. ಹಾಗಾಗಿ ಮಹಿಳೆಯರು ನಾವು ಅಬಲರಲ್ಲ, ಸಬಲರು ಅಂತ ತೋರಿಸ್ಕೊಳ್ತಾ ಇದ್ದೀರಿ. ಹೀಗಾಗಿ ರಿಸರ್ವೇಶನ್ ಅನ್ನೋದು ಏನು 33% ಆಗ್ಬೇಕಾಗಿತ್ತು ಅದನ್ನ ನಾವು ಪಡಿತೀರಿ. ಇದಕ್ಕೆ ಪ್ರತಿಯೊಂದು ಹೆಣ್ಮಕ್ಳು, ಈ ದೇಶದ ಹೆಣ್ಮಕ್ಳು ಯಾವುದೇ ಮೂಲೆಯಲ್ಲಿರ್ಬೋದು, ನಾರ್ತ್ ಈಸ್ಟ್ ಆರ್ ಸೌತ್ ವೆಸ್ಟ್ ಯಾವುದೇ ಮೂಲೆಯಲ್ಲಿರ್ಬೋದು, ಎಲ್ಲಾ ಹೆಣ್ಮಕ್ಳು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಯಾವತ್ತೂ ಜಾತಿ ರಾಜಕೀಯ ಆಗಲಿ ಅಥವಾ ಫ್ಯಾಮಿಲಿ ರಾಜಕೀಯ ಆಗಲಿ ಮಾಡಬಾರದು. ಈಗ ಇಂದಿರಾ ಗಾಂಧಿಯವರು ಆಗಲಿ, ಸೋನಿಯಾ ಗಾಂಧಿಯವರಾಗಿರ್ಲಿ, ಪ್ರಿಯಾಂಕಾ ಗಾಂಧಿಯವರಾಗಿರ್ಲಿ, ಅವರು ಒಬ್ರು ಹೆಣ್ಮಕ್ಳೇ. ಅವರು ಉತ್ತಮ ಸ್ಥಾನದಲ್ಲಿ ಇದ್ದು ದೇಶ ಆಳಿದಂತವರು. ಅವರು ಹೆಣ್ಮಕ್ಳಾಗಿ ಅಷ್ಟೆಲ್ಲ ಮಾಡ್ಬೋದು ಅಂದ್ರೆ ಒಂದು ಸಾಮಾನ್ಯ ಹೆಣ್ಮಕ್ಳು ಪಾರ್ಲಿಮೆಂಟ್ ಮತ್ತು ವಿಧಾನಸೌಧಕ್ಕೆ ಹೋಗ್ಬೋದು. ಇದಕ್ಕೆ ಅವ್ರು ಬೆಂಬಲಿಸಬೇಕಿತ್ತು, ಆದ್ರೆ ಅವ್ರು ಬೆಂಬಲಿಸ್ತಿಲ್ಲ. ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ಧ್ವನಿ ಎತ್ತಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೆಣ್ಮಕ್ಳೆಲ್ಲರೂ ಜೋರಾಗಿ ಹೇಳಿ, ಒಂದೇ ಒಂದೇ. ನಾವು ಹೆಣ್ಮಕ್ಳು ಅಬಲರಲ್ಲ, ಸಬಲರು. ಎಲ್ಲದನ್ನೂ ಹೆಣ್ಮಕ್ಳು ಪ್ರೂವ್ ಮಾಡಿ ತೋರಿಸಿದ್ದಾರೆ. ನಾವು ಎಲ್ಲಾನು ಸಾಧನೆ ಮಾಡಬಲ್ಲರು, ನಾವು ಎಲ್ಲಾನು ನಡೆಸಕ್ಕಾಗತ್ತೆ ಅಂತೇಳಿ. ಈಗ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಏನು ಮೋದಿಜಿ ಅವ್ರು ಮಾಡಿದ್ದಾರೆ, ಆದ್ರೆ ಏನಂದ್ರೆ ಹೆಣ್ಮಕ್ಳು ಒಂದು ಮನೆಯಲ್ಲಿ ಎಜುಕೇಟ್ ಆದ್ರೆ ಈ ಮನೆ ಎಜುಕೇಶನ್ ಅಲ್ಲಿ ಮುಂದೆ ಬರುತ್ತೆ. ಅವ್ರ ಮಕ್ಕಳು ಈ ತರ ಅಂತೇಳಿ ಪಾರ್ಲಿಮೆಂಟ್ ಅಲ್ಲಾಗ್ಲಿ ವಿಧಾನಸೌಧದಲ್ಲಾಗ್ಲಿ ಒಂದು ಹೆಣ್ಮಕ್ಳು ಕುತ್ಕೊಳ್ಬಾರ್ದು ಅನ್ನೋ ಈ ಮನೋಭಾವ ಏನಿದೆ ಕಾಂಗ್ರೆಸ್, ಎಲ್ಲರೂ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಮಾಡಬೇಕು. ಹೆಣ್ಮಕ್ಳಿಗೆ 2000 ಓಟಿಗೋಸ್ಕರ 2,000 ದುಡ್ಡು ಕೊಟ್ಟು ಕಾಂಗ್ರೆಸ್ ಅವರು ಅದಕ್ಕೆ ಬೆಂಬಲಿಸ್ಲಿಕ್ಕಾಗತ್ತೆ. ಆದ್ರೆ ಪಾರ್ಲಿಮೆಂಟ್ ಮತ್ತೆ ವಿಧಾನಸೌಧದಲ್ಲಿ ಕುತ್ಕೊಳ್ಬಾರ್ದು. ಇದು ಯಾವ ನ್ಯಾಯ? ಸೊ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ನಾವು ಹೆಣ್ಮಕ್ಳು ಎಲ್ಲರೂ ಸೇರಿ ಪ್ರೊಟೆಸ್ಟ್ ಮಾಡಲೇಬೇಕು. ಕೊನೆವರೆಗೂ ಇದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಓಡಾಡ್ತೀರಿ. ಮತ್ತೆ ಅಂಬೇಡ್ಕರ್ ಅವ್ರದ್ದು ಆಗಿನ ಯೋಜನೆ ಏನಿತ್ತು ಇದನ್ನ ಮುಂದಕ್ಕೆ ತರಬೇಕು ಅಂತ, ಅದನ್ನ ಮುಂದಕ್ಕೆ ಪ್ರೋತ್ಸಾಹ ಮಾಡ್ತಾ ಇರೋದು ನಮ್ಮ ಪ್ರಧಾನಮಂತ್ರಿಯವರು. ಇವರಿಗೂ ಇವರು ಬೆಂಬಲಿಸಲಿಲ್ಲ. ಮತ್ತೆ ಕಾಂಗ್ರೆಸ್ ಮೈತ್ರಿ, ಕಾಂಗ್ರೆಸ್ ಸಪೋರ್ಟ್ ಇದೇನಿದೆ ಪಾರ್ಟೀಸ್, ಇದೆಲ್ಲಾನು ಮಮತಾ ಬ್ಯಾನರ್ಜಿ ಆಗಿರ್ಬೋದು, ತಮಿಳುನಾಡು ಸ್ಟಾಲಿನ್ ಅವರಾಗಿರ್ಬೋದು, ಈ ಪಾರ್ಟಿ ಯಾವುದನ್ನೇ ಆಗಲಿ ಬೆಂಬಲಿಸ್ತಿಲ್ಲ. ಹಾಗಾಗಿ ನಾವು ಹೆಣ್ಮಕ್ಳೆಲ್ಲರೂ ಓಡಾಡಬೇಕು ಅಂತ ಹೇಳ್ಬೋದು.